ನಗರದ ಖಾದ್ರಿ ಚೌಕ್ ಬಳಿಯ ಸಂತೋಷ್ ಕಾಲೋನಿಯಲ್ಲಿರುವ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯ 24ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಆಳಂದ್ ರಸ್ತೆಯಲ್ಲಿರುವ ಎಸ್ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕಲ್ಯಾಣ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಎಂಎನ್ ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಿಲೇನಿಯಂ ಶಾಲೆಯು ಕಳೆದ 24 ವರ್ಷಗಳಿಂದ ಶಿಕ್ಷಣ ಸೇವೆಯಲ್ಲಿ ತೊಡಗಿಕೊಂಡಿದ್ದು, ಇಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಅನೇಕ ವಿದ್ಯಾರ್ಥಿಗಳು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದದಿಂದ ಕಳೆದ 24 ವರ್ಷಗಳಲ್ಲಿ ಈ ಭಾಗದಲ್ಲಿ, ಹಿಂದುಳಿದ ಭಾಗದಲ್ಲಿ ಉತ್ಕೃಷ್ಟವಾದಂಥ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಈ ನಮ್ಮ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ನಾವೆಲ್ಲ ಸ್ನೇಹಿತರು ಕೂಡಿ ಹುಟ್ಟಿ ಹಾಕಿದ್ದೇವೆ. ಈ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಿನಲ್ಲಿ ಹೇಳಬೇಕಾದ್ರೆ, ಇದು ಭ್ರಷ್ಟಾಚಾರ ರಹಿತವಾದಂಥ, ಸ್ವಜನ ಪಕ್ಷಪಾತ ರಹಿತವಾದಂಥ ಶಿಕ್ಷಣ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಜಿಲ್ಲೆಯಲ್ಲಿ, ಬಹುಶಃ ಈ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಂತ ನಾನು ಭಾಳ ಅತ್ಯಂತ ಅಭಿಮಾನದಿಂದ ಮತ್ತು ಗರ್ವದಿಂದ ತಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಸುಮಾರು 24 ವರ್ಷಗಳಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಂದ ಬಾಡಿಗೆ ಕೋಣೆಗಳಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು 3,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣೀಭೂತರು ಅಂತಂದರೆ ಪಾಲಕರು, ಈ ಭಾಗದ ವಿದ್ಯಾರ್ಥಿಗಳು. ಸುಮಾರು 6 ವರ್ಷಗಳ ಅವಧಿಯಲ್ಲಿ 10ನೇ ತರಗತಿಯ ರಿಸಲ್ಟು ಉತ್ತರ ಕರ್ನಾಟಕದಲ್ಲಿ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ಕೊಟ್ಟಂಥ ಯಾವುದಾದರೂ ಶಾಲೆ ಇದ್ದರೆ ಅದು ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆ ಅಂತ ನಾನು ಅಭಿಮಾನದಿಂದ ತಮ್ಮೆದುರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಕಳೆದ 2-3 ವರ್ಷದ ಸಾಧನೆ ಹೇಳಬೇಕಾದ್ರೆ, ನಾವು ಡಿವಿಷನ್ ಲೆವೆಲ್ದಲ್ಲಿ SSLCಯಲ್ಲಿ ಫಸ್ಟ್ ಇದ್ದೆವು ಸುಮಾರು 20 ವರ್ಷಗಳ ಕಾಲ. ಆದರೆ ಇತ್ತೀಚೆಗೆ 2 ವರ್ಷದ ಹಿಂದೆ ನಮ್ಮ ವಿದ್ಯಾರ್ಥಿ ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಒಂದು ಸಲ ಬಂತು. ಅದು ಆದ ನೆಕ್ಸ್ಟ್ ವರ್ಷ SSLC ವಿದ್ಯಾರ್ಥಿಗಳು 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್ ನಮ್ಮ ಮಿಲೇನಿಯಂ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಒಂದು ಗೌರವವನ್ನು ತಂದು ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು ಮತ್ತು ತಾವೆಲ್ಲರೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 3 ರ್ಯಾಂಕನ್ನು 10ನೇ ತರಗತಿಯಲ್ಲಿ ನಾವು ಪಡೆದಿದ್ದೇವೆ. ಈ ವರ್ಷವೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಶಿಕ್ಷಕರಿಗೆ ಏನಾದರೂ ರ್ಯಾಂಕ್ ಬರ್ತಾವ ಹೆಂಗಂತ. ರಿಸಲ್ಟ್ ಚಲೋ ಬರ್ತದೆ ಅಂತ ಹೇಳಿದ್ದಾರೆ, ನೋಡಬೇಕು. ಮತ್ತು PUC ವಿಜ್ಞಾನದಲ್ಲಿ 625ಕ್ಕೆ 625 ಪಡೆದಂಥ ಒಬ್ಬ ಲಕ್ಷ್ಮಿ ಅನ್ನತಕ್ಕಂಥ ವಿದ್ಯಾರ್ಥಿನಿ ದಾಖಲೆಯನ್ನು ಮಾಡಿದ್ದಾಳೆ. ಆ ವಿದ್ಯಾರ್ಥಿನಿ ಕೂಡ, ಅವಳು ಕೂಡ ಆಳಂದ್ ಕಾಲನಿ ವಿದ್ಯಾರ್ಥಿನಿ, ವಿಜ್ಞಾನ ವಿಭಾಗದಲ್ಲಿ. ಮತ್ತು ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಮಾತನಾಡಬೇಕಾದ್ರೆ ಇದು ರಾಜ್ಯ ಮಟ್ಟಕ್ಕೆ 1, 2, 3 ರ್ಯಾಂಕನ್ನು ಪಡೆದೇವೆ 10ನೇ ತರಗತಿಯಲ್ಲಿ. PUCಯಲ್ಲಿ ಕೂಡ 625ಕ್ಕೆ 625 ಪಡೆದಿದ್ದೇವೆ.
ಅನೂಪ್ ಅನ್ನತಕ್ಕಂಥ ವಿದ್ಯಾರ್ಥಿ ರಾಷ್ಟ್ರಮಟ್ಟದ ದಾಖಲೆಯನ್ನು ನಮ್ಮ ಸಂಸ್ಥೆಯಿಂದ ಮಾಡಿದ್ದಾನೆ. ಅನೂಪ್ ರಾಠೋಡ ಅನ್ನತಕ್ಕಂಥ ವಿದ್ಯಾರ್ಥಿ ಸಮಾರಂಭದಲ್ಲಿ ಶಿಕ್ಷಕಿ ಎನ್ ಭಾರತಿ ಸಿಂಪಿ ಅವರು ವಾರ್ಷಿಕ ವರದಿಯನ್ನು ಓದುವ ಮೂಲಕ ಮಿಲೇನಿಯಂ ಶಾಲೆಯ ಸಾಧನೆ ಹಾಗೂ ಕೊಡುಗೆಯನ್ನು ವಿವರಿಸಿದರು. ವಾರ್ಷಿಕೋತ್ಸವದ ಹಿನ್ನೆಲೆ 2 ದಿನಗಳ ಕಾಲ ನಡೆದ ಸಮಾರಂಭದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಸಂಭ್ರಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತರಗತಿವಾರು ಹೆಚ್ಚಿನ ಅಂಕ ಹಾಗೂ ಹೆಚ್ಚಿನ ಹಾಜರಾತಿ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾದ ಮಾಣಿಕ್ ಗೋಡ್ಕೆ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.